ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಮೋಹನ್. ನಾವಿವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇವೆ. ಕೋಲಾರ ಸಿಲ್ಕು, ಮಿಲ್ಕು ಮತ್ತು ಮ್ಯಾಂಗೋಗೆ ಪ್ರಸಿದ್ಧವಾದ ಕ್ಷೇತ್ರ. ಈ ಕ್ಷೇತ್ರದಿಂದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಕೊತ್ತೂರು ಮಂಜುನಾಥ್ MLA ಆಗಿ ಆಯ್ಕೆಯಾಗಿದ್ದಾರೆ. ಕಳೆದ 2 ವರ್ಷದ ಅವಧಿಯಲ್ಲಿ ಕೊತ್ತೂರು ಮಂಜುನಾಥ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಇನ್ನೂ ಏನೆಲ್ಲ ಜ್ವಲಂತ ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ನಾವಿವತ್ತು ಕ್ಷೇತ್ರದಾದ್ಯಂತ ಸಂಚಾರವನ್ನ ಮಾಡಿ ಜನರ ಅಭಿಪ್ರಾಯವನ್ನ ಕೇಳಿ ನಿಮ್ಮ ಮುಂದೆ ಇಡ್ತೇವೆ. ನಾವೀಗ ಕೋಲಾರ ನಗರದ ಕ್ಲಾಕ್ ಟವರ್ ಸರ್ಕಲ್ ನಲ್ಲಿ ಇದ್ದೇವೆ. ಈ ಸರ್ಕಲ್ ನಲ್ಲಿರುವಂತಹ ಜನರೊಂದಿಗೆ ಈಗ ಮುಖ್ಯವಾಗಿ ಕಳೆದ 2 ವರ್ಷಗಳ ಅವಧಿಯಲ್ಲಿ MLA ಕೊತ್ತೂರು ಮಂಜುನಾಥ್ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಇನ್ನು ಏನೆಲ್ಲ ಕೆಲಸಗಳನ್ನ ಮಾಡಬೇಕಾಗಿದೆ, ಏನ್ ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ಈ ಕ್ಷೇತ್ರದ ಈ ಸರ್ಕಲ್ ನ ಜನರೊಂದಿಗೆ ಈಗ ಮಾತನಾಡೋಣ. ಕೋಲಾರ ನಗರ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಏನ್ ಸಮಸ್ಯೆ ಇದೆ, ನಿಮ್ಮ MLA ಕೊತ್ತೂರು ಮಂಜುನಾಥ್ ಅವರು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಇಲ್ವಾ? ಮಾಡ್ತಾ ಇದಾರೆ, ಪರವಾಗಿಲ್ಲ. ಬಟ್ ಇಂಪ್ರೂವ್ಮೆಂಟ್ ಕಡಿಮೆ. ಏನೇನ್ ಮಾಡ್ಬೇಕು? ಏನ್ ಮಾಡ್ಬೇಕಂದ್ರೆ ಇಲ್ಲಿ ಡ್ಯೂಟಿ ಈ ಕಡೆ ಇರೋರಿಗೆ ಡ್ಯೂಟಿ ಸಿಗ್ತಾ ಇಲ್ಲ, ಬೇಡಕರ್ ಅವ್ರಿಗೆ ಕೆಲಸ ಸಿಗ್ತಾ ಇದೆ, ನಮ್ಮ ಕೋಲಾರ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಇಂಡಸ್ಟ್ರಿಗಳಲ್ಲಿ ಕೆಲಸ ಬೇಕು, ಇಂಡಸ್ಟ್ರಿಯಲ್ಲೇ ಕೆಲಸ ಬೇಕು. ಒಳ್ಳೆ ಕೆಲಸ ಮಾಡ್ತಾ ಇರೋ ಸರ್. ಇಷ್ಟು ದಿವಸದಿಂದ ಕೆಲಸ ಆಗಿಲ್ಲ, ಇವತ್ತೆಲ್ಲ ಕೆಲಸ ಆಗ್ತಾ ಇದೆ. ನೀರು ವ್ಯವಸ್ಥೆ ಮಾಡಿದ್ದಾರೆ, ಒಳ್ಳೆ ಲೈಟ್ ಹಾಕಿದ್ದಾರೆ, ರೋಡ್ ವ್ಯವಸ್ಥೆ ಮಾಡಿದ್ದಾರೆ. ಯಾವುದು ಜಾತಿ ಇದು ಪ್ರಸಿದ್ಧಿ ಇಲ್ಲ, ಎಲ್ಲರೆಲ್ಲ ಒಂದೇ ಒಗ್ಗಟ್ಟಾಗಿದ್ದಾರೆ. ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಾರೆ. ಒಳ್ಳೆ ಕ್ಯಾಂಡಿಡೇಟು, ಒಳ್ಳೆ MLA. ರಾಸ್ತೆ ಚರಂಡಿ ಏನಿಲ್ಲ ಸರ್. ನಮ್ಮ ಏರಿಯಾದಲ್ಲಿ ರಾಸ್ತೆ ಚರಂಡಿ ಅಂತ ಹೇಳಿದ್ರೆ ಹೋಗಕ್ಕಂತೂ ಆಗಲ್ಲ. ಜಮಾಲ್ಶಾ ನಗರ್ನಿಂದ ಬೈಪಾಸ್ ಇಂದ ಜಮಾಲ್ಶಾ ನಗರ್ಗೆ ಹೋಗ್ಬೇಕು ಅಂದ್ರೆ ರೋಡ್ ವ್ಯವಸ್ಥೆ ಇಲ್ಲ. ಈಗ ನೀವು ಓಟ್ ಹಾಕದ್ಮೇಲೆ ಅವ್ರನ್ನ ಕೇಳುವಂತ ಅಧಿಕಾರ ಹಕ್ಕು ನಿಮ್ಗಿರುತ್ತೆ, ನೀವು ಅವ್ರನ್ನ ಕೇಳ್ತಾ ಇಲ್ವಾ? ಹೇಗೆ ಇದೆ, ಅವರು ಬರ್ಬೇಕಲ್ಲ ಅಲ್ಲಿರೋರು ಏರಿಯಾದಲ್ಲಿರೋರು ಎಲ್ಲರೂ ದೊಡ್ಡವರು ಅಲ್ಲೆಲ್ಲ ಸೇರಿ ಅವ್ರಿಗೆಲ್ಲ ಹೇಳ್ಬೇಕಲ್ಲ ಸರ್. ನಮ್ಮ ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿದ್ದಾರೆ MLA, ಚೆನ್ನಾಗಿ ಮಾಡ್ತಾವ್ರೆ. ನಮ್ಮ ಕರ್ನಾಟಕ ಹುಡುಗರೆಲ್ಲ ಮನೆಯಲ್ಲಿ ಕೂತ್ಕೊಂಡವ್ರೆ. ಏನಕ್ಕಂದ್ರೆ ಇಲ್ಲಿ ಕೆಲಸ ಇಲ್ಲ, ಇಂಡಸ್ಟ್ರಿಯಲ್ ಏರಿಯಾ ಇದೆ, ಎಲ್ಲ UP ಬಿಹಾರು ಅವರೆಲ್ಲ ಬಂದು ಕೆಲಸ ಮಾಡ್ತಾವ್ರೆ. ನಮ್ಮವ್ರಿಗೆ ಕೆಲಸ ಇಲ್ಲ, ಇಲ್ಲಿ ಅಷ್ಟು ಮಾಡ್ತಾ ಇದೆ ಸರ್. ಈಗ ನಿಮ್ಗೆ ಸ್ಥಳೀಯರಿಗೆ ಉದ್ಯೋಗ ಬೇಕು, ಕೋಲಾರದ ಹುಡುಗರಿಗೆ ಉದ್ಯೋಗ ಬೇಕು, ಉದ್ಯೋಗ ಬೇಕು ಹುಡುಗರಿಗೆ. MLA ಕೊತ್ತೂರು ಮಂಜುನಾಥ್ ಅಭಿವೃದ್ಧಿ ಮಾಡ್ತಾ ಇದಾರೆ ಇಲ್ವಾ? ಮಾಡ್ತಾ ಇದ್ದಾರೆ ರೋಡ್ಗಳು ಎಲ್ಲ ಮಾಡ್ತಾ ಇದ್ದಾರೆ. ಏನೋ ಊರಾಗೆ ಇರಲ್ಲ ಜಾಸ್ತಿ, ಎಲ್ಲ ಔಟ್ ಆಫ್ ಇರ್ತಾರೆ, ಹೋಗಿದ್ರೆ ಕೈ ಸಿಕ್ಕಲ್ಲ. ರೋಡಲ್ಲಿ ಆಗಬೇಕು, ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಮುಂದೆ ಹೋಗಿದ್ದು ಚೇಂಬರ್ ಎಲ್ಲ ಬ್ಲಾಕಿಂಗ್ ಆಗಿದೆ. ಅವರು ಮುನ್ಸಿಪಾಲಿಟಿ ಅವರು ಕೆಲಸ ಮಾಡ್ತಾರಲ್ಲ. ನಾವೀಗ ಕೋಲಾರದ ಡೂಮ್ಲೆಟ್ ಸರ್ಕಲ್ ನಲ್ಲಿ ಇದ್ದೇವೆ. ಇಲ್ಲಿರುವಂತಹ ಜನರೊಂದಿಗೆ ಮಾತನಾಡೋಣ. ಮುಖ್ಯವಾಗಿ ಕಳೆದ 2 ವರ್ಷದ ಅವಧಿಯಲ್ಲಿ MLA ಕೊತ್ತೂರು ಮಂಜುನಾಥ್ ಅವರು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಮಾತನಾಡೋಣ. MLA ಕೊತ್ತೂರು ಮಂಜುನಾಥ್ ಅವರು MLA ಗೆ ಆಯ್ಕೆಯಾಗಿ 2 ವರ್ಷ ಆಯ್ತು. ಈ ಅಭಿವೃದ್ಧಿ ಕೆಲಸಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿದಾರಾ ಇಲ್ವಾ? ಏನೇನ್ ಸಮಸ್ಯೆ ಇದೆ? ಮಾಡಿಲ್ಲ, ಕೆಲಸ ಏನು ಮಾಡಿಲ್ಲ. ಏನೇನ್ ಸಮಸ್ಯೆ ಇದೆ? ಏನ್ ಸಮಸ್ಯೆ ಅಂದ್ರೆ ರೋಡ್ ನೋಡಿ, ನೀವು ರೋಡ್ ನೋಡಿ, ಊರ್ ನೋಡಿ, ಊರ್ ಡೆವಲಪ್ಮೆಂಟ್ ಆಗಿಲ್ಲ. ಮನೆದು ಬಿಟ್ಬಿಡಿ, ನಮ್ಮ ಮನೆ ಹತ್ರ ಕೆಲಸ ಬೇಡ, ಊರ್ಗೆ ಮಾಡಬೇಕು ಕೆಲಸ. ನೋಡಿ ಕಸ ಹೆಂಗಿದ್ಯಾ, ಏನೇ ಕೆಲ್ಸಕ್ಕೆ ಹೋಗಿದ್ರೆ ಅವ್ನ್ ಸಿಗೋದಿಲ್ಲ, ಸಿಗಲ್ಲ, ಇರಲ್ಲ. ಅವ್ರ ಊರ್ನಲ್ಲಿ ಬೆಂಗಳೂರಿನಲ್ಲಿ ಇರ್ತಾನೆ. ಯಾವಾಗ ಟೈಮ್ಗೆ ಓಟ್ಗೆ, ಎಲೆಕ್ಷನ್ಗೆ, DCC ಇದು ಎಲೆಕ್ಷನ್ ಟೈಮ್, ಅವಾಗ ಮಕ್ಕ ತೋರಿಸ್ತಾನೆ, ಓಡೋಗ್ ಬಿಡ್ತಾನೆ ಅಷ್ಟೇ. ಇಲ್ಲ ಸರ್. ಸದ್ಯಕ್ಕೆ ಡೂಮ್ಲೆಟ್ ನಿಂದ ಗಣೇಶನ ದೇವಸ್ಥಾನದಿಂದ KV ತನಕ ರೋಡ್ ಹೋಗಿದೆ. ಅದು 5 ವರ್ಷದಿಂದ ಯಾರು MLA ಹಾಕಿಲ್ಲ, ಇದು ರೋಡ್ ಹಾಕಿಲ್ಲ. ಅದನ್ನ ಸರಿಪಡಿಸಕ್ ಹೇಳಿ ಫಸ್ಟ್. ಸರ್, ಕೋಲಾರದಲ್ಲಿ ರಸ್ತೆಗಳು ಕೆಲಸ ಅಂತೂ ಆಗಿಲ್ಲ. ನೀರ್ದು ಸಮಸ್ಯೆ, ನೀರ್ದು ಅಂದ್ರೆ ಚರಂಡಿ, ಒಳಚರಂಡಿಗಳೆಲ್ಲ ಕ್ಲೀನ್ ಮಾಡಿಲ್ಲ. ರಸ್ತೆ ಅಭಿವೃದ್ಧಿ ಆಗಿಲ್ಲ. ಕಾಮಗಾರಿ ಅಂತೂ ಯಾವ್ದು ಆಗ್ತಾ ಇಲ್ಲ. MLA ಕೊತ್ತೂರು ಮಂಜುನಾಥ್ ಅವರು ಜನ ಕೈಗೆ ಸಿಗ್ತಾರಾ ಇಲ್ವಾ? ಹೇಗೆ? ಇಲ್ಲ, MLA ಸಿಗ್ತಾ ಇದ್ದಾರೆ, ಬಟ್ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಇಲ್ಲ. ಏನಿದೆಯೋ 20 ವರ್ಷ ಹಿಂದ್ಗಡೆ ಯಾವ ತರ ಇದೆಯೋ ಅದೇ ರೀತಿ ಇದೆ ಕೋಲಾರ. ಬೇರೆ ಊರು, ತುಮಕೂರು ಅವೆಲ್ಲ ಕಂಪೇರ್ ಮಾಡಿದ್ರೆ ಕೋಲಾರ ಅಭಿವೃದ್ಧಿ ಶೂನ್ಯ ಸರ್. ತುಮಕೂರು ಸ್ಮಾರ್ಟ್ ಸಿಟಿ ಆಯ್ತು, ಇದೇನು ಆಗಿಲ್ಲ. ರಾಜಕೀಯ ವ್ಯಕ್ತಿಗಳು ಎಲ್ಲ ಮನ್ಸು ಮಾಡಿದ್ರೆ ಏನ್ ಬೇಕೋ ಮಾಡ್ಬೋದು, ಏನು ಮನ್ಸು ಮಾಡ್ತಾ ಇಲ್ಲ. ಬಟ್ ಅದೇ ಈಗೀಗ ಫಂಡ್ಸ್ ಕೊಡ್ತಾ ಇದ್ದೀವಿ. ಅದು ನಾವು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ, ಪ್ರೈವೇಟು ಸಹಭಾಗಿತ್ವದಲ್ಲಿ. ಆಮೇಲೆ ಇದು ಫಂಡ್ಸ್ ಬೇಕಾದಷ್ಟು ರಸ್ತೆ ಅಭಿವೃದ್ಧಿಗೆ ಇದಕ್ಕೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಒಂದು ಬಂದು ಹೋದ್ಮೇಲೆ ಕುಂದುಕೊರತೆಗಳಿಗೆ ವಿಚಾರಣೆ ಮಾಡೋಕ್ಕಾಗಲಿ, ಒಂದು ಮೀಟಿಂಗ್ ಆಗಲಿ ಬರೋದಿಲ್ಲ. ನಾವು ಹಿರಿಯ ನಾಗರಿಕರಾಗಿರ್ಬೋದು,
ಅಥವಾ ನಮ್ಮ ಮಹಿಳೆಯರಿಗಾಗಿರ್ಬೋದು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ನಾವೀಗ ಕೋಲಾರ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಇದ್ದೇವೆ. ಈ ತಹಶೀಲ್ದಾರ್ ಕಚೇರಿಗೆ ಕೋಲಾರ ಕ್ಷೇತ್ರದ ಹಳ್ಳಿಗಳಿಂದಲೂ ಕೂಡ ಜನ ಬರ್ತಾರೆ. ಅವರೊಂದಿಗೀಗ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ. MLA ಕೊತ್ತೂರು ಮಂಜುನಾಥ್ ಅವರು ಅಭಿವೃದ್ಧಿ ಕೆಲಸ ಮಾಡಿದಾರಾ ಇಲ್ವಾ? ಮಾಡಿದ್ದಾರೆ, ಏನೇನ್ ಮಾಡಿದ್ದಾರೆ? ರಸ್ತೆಗಳ ಅಭಿವೃದ್ಧಿ ಮಾಡಿದ್ದಾರೆ, ಅಧಿಕಾರಿಗಳನ್ನ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಆಫೀಸ್ಗಳಲ್ಲೆಲ್ಲ ಸ್ವಲ್ಪ ವರ್ಕರ್ಸ್ ಚೇಂಜ್ ಮಾಡಿದ್ದಾರೆ, ರಸ್ತೆಗಳು ಸುಮಾರು ಅಭಿವೃದ್ಧಿ ಮಾಡಿದ್ದಾರೆ, ದೇವಸ್ಥಾನದ ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ತಾಲೂಕು ಆಫೀಸ್ ಕಚೇರಿ ವಿಚಾರ ತಕ್ಕಂತೆ MLA ಅವರು ಬಂದ ತಕ್ಷಣ ಬಂದ್ಮೇಲೆ ಆಡಳಿತ ಸುಧಾರಣೆ ಆಗಿದೆ. ಇಲ್ಲಿ ರೈತರು ಯಾರೇ ಬರಲಿ ಸಮಸ್ಯೆ ಚೆನ್ನಾಗಿ ಬಗೆಹರಿಸಿದ್ರೆ, ಒಂದು ರೆಕಾರ್ಡ್ ಇರ್ಬೋದು, ಇನ್ನೊಂದು ಮತ್ತೊಂದು ಸ್ಪಂದಿಸ್ತಾ ಪಬ್ಲಿಕ್ ಸಾರ್ವಜನಿಕ ಸ್ಪಂದಿಸ್ತಾ ಇದ್ರೆ MLA ಅವರಿಂದ ಈ ನಮ್ಮ ತಾಲೂಕು ಆಫೀಸ್ ಸುಧಾರಣೆ ಆಗಿದೆ. ಇಲ್ಲಿ ತಾಲೂಕು ಆಫೀಸಲ್ಲಿ ಒಂದು ಅರ್ಜಿ ಕೂಡ ಹಾಕಿದ್ವಿ. ಆ ಅರ್ಜಿ ಸುಮಾರು 3 ತಿಂಗಳಾದ್ರೂ ಕೂಡ ಅದನ್ನ ವಿಲೇನೇ ಆಗಿಲ್ಲ. ಅದ್ರ ಬಗ್ಗೆ ಅವರು ವಾಡತ ನೋಡಿಲ್ಲ ಅಂದಿದ್ದಕ್ಕೋಸ್ಕರಾಗಿ ಅಷ್ಟು ಮಾತ್ರ ಲೆಕ್ಕ ಹಾಕೊಂಡ್ರು ಕೂಡ ಎಷ್ಟು ಮಾತ್ರ ನೆಗ್ಲೆಕ್ಟ್ ಆಗಿದೆ ಅನ್ನೋದು ಅಷ್ಟು ಮಾತ್ರ ಗೊತ್ತಾಗ್ಬಿಡ್ತದೆ. ಟೌನ್ ಎಲ್ಲ ಬೇಕಾಗಿಲ್ಲ, ಅವ್ರು ಏನು ಎತ್ತು ನೋಡ್ಬೇಕಾಗೇನಿಲ್ಲ. ಅದು ಈಗ ಒಂದು ಕೆಲಸದಲ್ಲೇ ಗೊತ್ತಾಗ್ತದೆ ಎಷ್ಟು ಮಾತ್ರ ನೆಗ್ಲೆಕ್ಟ್ ಆಗಿ ಇವ್ರು ಕೆಲಸ ಮಾಡ್ತಾವ್ರೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಸರ್ ಮಾಡ್ತಾ ಇದ್ದಾರೆ ಕಾರಿಡಾರ್ಸ್ ಎಲ್ಲ, ರೋಡ್ ಇದೆಲ್ಲನೂ ವರ್ತಲು ರಸ್ತೆ ಎಲ್ಲ ಮಾಡ್ತಾ ಇದ್ದಾರೆ. 100% ಯಾರನ್ನೂ ತೃಪ್ತಿ ಪಡಿಸಕ್ಕಾಗಲ್ಲ. ಯಾವುದೇ ಗೌರ್ಮೆಂಟ್ ಆಗಲಿ, ಯಾವುದೇ MLA ಆಗಲಿ, ಯಾವುದೇ ರಾಜಕಾರಣಿ ಆಗಲಿ, ಒಂದು ಆಫೀಸರ್ ಇಂದ ಹಿಡಿದು ಯಾರನ್ನು ಎಲ್ಲರೂ ತೃಪ್ತಿ ಪಡಿಸಕ್ಕಾಗಲ್ಲ. 5 ಗಳು ಒಂದೇ ತರ ಇರಲ್ಲ. ನಿಮ್ಮ ಕೋಲಾರ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು, ಜನರ ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ಧಿ ಕೆಲಸ ನಡೀತಾ ಇದೆಯಾ ಇಲ್ವಾ? ಸರ್ ಸ್ವಲ್ಪ ರೋಡಲ್ಲೂ ಅಭಿವೃದ್ಧಿ ಈಗ ರೋಡಲ್ಲಿ ಶಾನ ಅಧ್ವಾನ ಹಳ್ಳ ಇದ್ದನ್ನೇ ಈ ತರ ಕೋಲಾರಲ್ಲಿ ಓಡಾಡಕ್ಕಾಗಲ್ಲ ಸರ್. ಫುಟ್ಪಾತ್ ಮೇಲೆ ಅಂತೂ ಓಡಾಡಕ್ಕಾಗಲ್ಲ. ರೈತರಿಗೆ ಸಿಗಬೇಕಾದಂಥ ಸವಲತ್ತುಗಳು ಏನು ಸಿಗ್ತಾನೆ ಇಲ್ಲ. ಇಟ್ಟಂಥ ಬೆಳೆಗಳಿಗೆ ನ್ಯಾಯವಾದ ಬೆಲೆ ಇಲ್ಲ. ಬೆಳೆಗಳೆಲ್ಲ ಲಾಸ್ ಆಗ್ತಾ ಇದೆ. ಈಗ ರೈತರು ಈಗ ಏನಿದ್ದಾರೆ ಅಂದ್ರೆ ಪೂರ್ತಿ ಸಂಕಷ್ಟದಲ್ಲಿದ್ದಾರೆ ರೈತರು. ಸರ್ಕಾರಗಳು ಯೋಜನೆಗಳು ಮಾಡ್ತಾರೆ, ಬೆಳ್ತಾ ಅನುಷ್ಠಾನ ಮಾಡ್ತಾರೆ, ಅದು ಕಾರ್ಯಗತ ಆಗ್ತಾ ಇಲ್ಲಲ್ಲ. ಇಲ್ಲೇನು ಅವ್ರು ಕಾಣಿಸ್ಲೇ ಇಲ್ಲ ಸರ್. ನಮ್ಗೆ ಕಾಣಿಸ್ತಾ ಇಲ್ಲ. ಎಲ್ಲೂ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಸರ್. ಏನೋ ಅಭಿವೃದ್ಧಿ ಇಲ್ಲ, ಏನೇನೋ ಕಾಣಿಸ್ತಾ ಅಭಿವೃದ್ಧಿ ನಿರ್ಲಕ್ಷ್ಯ ಆಗುತ್ತೆ. ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರೆ ಏನೋ ಅವ್ರ ಹತ್ರ ಮಾತಾಡಬೇಕಂದ್ರೆ 1-2 ದಿನ 2 ದಿನ ಕಾಯಬೇಕು. ಯಾವುದೊಂದು ಕೆಲಸ ಆಗ್ಬೇಕಂದ್ರೂ ಕಾಯಬೇಕು. ಇಲ್ಲ ಅವ್ರಿಗೆ ಪಿ ಆಗಲಿ ಯಾರೋ ಅಂಥವ್ರಿಗೆ ಹಿಡಿಬೇಕು. ಏನು ಸಮಸ್ಯೆ ಇದೆ, ಏನು ಅಭಿವೃದ್ಧಿ ಆಗಿದೆ? MLA ಕೊತ್ತೂರು ಮಂಜುನಾಥ್ ಅವರು ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ? 8 ಕೆಲಸ ಮಾಡಿದ. ಎಲೆಕ್ಷನ್ ಬಂದು ಹೋದವನು ಈಗ ಅಡ್ರೆಸ್ ಇಲ್ಲ, ಅವ್ನ ಮುಖ ನೋಡಕ್ಕೆ ಸಿಗ್ತಾ ಇಲ್ಲ. ಒಂದು ಮೋರಿ ಆಗ್ಲಿ, ಒಂದು ರೋಡ್ ಆಗ್ಲಿ, ಜನಗಳ ಕಷ್ಟ ಏನೂ ಇಲ್ಲ. ಇಲ್ಲಿಗೆ ಹೋದ್ರು ಅಷ್ಟೇ, ಏನು ಮಡಗಿದ್ಯಾ ಅಂತ ಕೇಳ್ತಾರೆ. ಸರ್ಕಾರ ಕೂಡ ಇದ್ರ ಬರೀ ಗ್ಯಾರಂಟಿಗಳ ಬಗ್ಗೆ 5 ಕೊಟ್ಟಿದ್ದೀವಿ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಅದು ಸರಿಯಾಗಿ ಸೇರ್ತಾ ಇಲ್ಲ ಅಂತ ಮಾಹಿತಿ ಬರ್ತಾ ಇದೆ. ದಯವಿಟ್ಟು ಕೋಲಾರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ತಿಳಿಸ್ಬಿಟ್ಟು ಸ್ವಲ್ಪ ಕೋಲಾರ ಅಭಿವೃದ್ಧಿ ಆಗಂಗೆ ಮಾಡಿಕೊಟ್ರೆ ಬಹಳ. ಸಿದ್ದರಾಮಯ್ಯವ್ರಿಗೆ MLA ನಾಪತ್ತೆ ಆಗೋರೆ ಹುಡುಕೊಡಿ ಅಂತ ಹೇಳ್ಬೇಕು. ಹೌದು ಸರ್, ಹೇಳಿ ಸಂತೋಷ ಏನ್ ತಪ್ಪೇ ಅಂದಿಲ್ಲ. ರೋಡ್ಗಳೆಲ್ಲ ಹಳ್ಳ ಇದೆ, ಗಾಡಿಗಳು ಹೋಗ್ಬಿಟ್ಟು ಬಿದ್ದೋಗ್ಬಿಡ್ತಾರೆ ಕೆಳಗಡೆ. ಸಮಸ್ಯೆ ಎಲ್ಲ ಇದೆ. ಊರಲ್ಲಿ ನೀರಿಲ್ಲ, ನಮ್ಮೂರಿಗೆ ರೋಡ್ಗಿಲ್ಲ, ಬಸ್ ಇಲ್ಲ ಮಕ್ಕಳಿಗೆ. ಏನು ನೋಡ್ತಿಲ್ಲ ಬಂದವರು. ಜನರಲ್ ಪಬ್ಲಿಕ್ ಸ್ವಲ್ಪ ದೂರ ಅವರು ಇರೋದ್ರಿಂದ ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಾಗ್ತಾ ಇಲ್ಲ. ಅದು ಊರ್ನಾಗ ಆಫೀಸ್ ಮಾಡಕ್ಕೆ ನಮ್ಗೆ ಹೇಳಿದ್ರು ಎಲ್ಲೇ ನಮ್ಮ ಮನೆ ನೋಡಿ ಅಂತೇಳಿ. ಆ ಕೆಲಸ ನಾವು ಮಾಡಕ್ ಆಗಿಲ್ಲ. ಒಳ್ಳೆ ಮನೆ ಸಿಕ್ಕಿಲ್ಲ ಅವ್ರ ಸೆಂಟರ್ನಾಗೆ. ಕೋಲಾರ ಕ್ಷೇತ್ರದಲ್ಲಿ ಸಾಮಾನ್ಯ ಜನರ ಕೆಲಸ ಬಹಳ ನಿಧಾನಗತಿಯಲ್ಲಿ ನಡೀತಾ ಇದೆ. ಅಧಿಕಾರಿ ವರ್ಗದವರು ಸಾಮಾನ್ಯ ಜನರನ್ನು ಜಾಸ್ತಿ ಬೆಗ್ ಮಾಡಿ ಅವರ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಕಾಸು ಕೊಟ್ರೆ ಮಾತ್ರ ನಡೀತಾ ಇದೆ. ಸರ್ ನಮ್ಮೂರಿಗೆ ಏನೋ ಪೈಪ್ ಲೈನ್ ಮಾಡ್ತೀನಿ ಅಂದ್ಬಿಟ್ಟು ವರ್ಷ ಅವರು ಗೆದ್ದಾಗ ಹೇಳಿದ್ದು, ಒಂದು ಗುದ್ಲೆ ಪೂಜೆ ಮಾಡ್ಬಿಟ್ಟು ಹೋಗಿ ಅಪ್ಸಂದ್ರಿಗೆ ಇವಾಗ ಕಾಲೇ ಇಟ್ಟಿಲ್ಲ. ಯಾವ್ದೇ ಹೆಂಗಸ್ರಿಗೆ 2000 ಈ ಬಸ್ ಟಿಕೆಟ್ ಈಗ ಫ್ರೀ ಅಂತ ಮಾಡ್ಬಿಟ್ಟು ಏನ್ ಮಾಡೋರೆ ಎಲ್ಲ ನಮ್ಮ ಮೇಲೆ. ಇವಾಗ ಎಲ್ಲದ ಮೇಲೆ ಗೊಬ್ಬರ ಮೇಲೆ ರೇಜು, ಎಣ್ಣೆ ಮೇಲೆ ರೇಜು, ಪ್ರತಿ ಒಂದು ಮೇಲೆ ರೇಜು. ಈಗ ಕೋಲಾರ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಏನ್ ಸಮಸ್ಯೆ ಇದೆ? MLA ಕೊತ್ತೂರು ಮಂಜುನಾಥ್ ಅವರು ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರಾ ಹೇಗೆ? ಬರೀ ರಾಜಕೀಯ ಅದು ಬಿಟ್ರೆ ಇದು ಏನೂ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ಏನು ಸ್ಪಂದಿಸ್ತಾ ಇಲ್ಲ. ಎಲ್ಲಿನ ರೋಡ್ಗಳು ಅಲ್ಲೇ ಐತೆ, ಎಲ್ಲಿನ ಕಾಮಗಾರಿ ಅಲ್ಲೇ ಬಿದ್ದೈತೆ. ಕೊತ್ತೂರು ಮಂಜುನಾಥ್ ಜನ ಕೈಗೆ ಸಿಗ್ತಾ ಇದ್ದಾರಾ ಇಲ್ವಾ? ಸಿಗ್ತಾ ಇದ್ದಾರೆ ಸರ್, ಕೋಲಾರಲ್ಲೇ ಇರ್ತಾರೆ, ಯಾವಾಗೂ ಇರ್ತಾರೆ, ಎಲ್ರಿಗೂ ಸ್ಪಂದಿಸ್ತಾ ಏನು ಇದ್ದಾರೆ. ಅಭಿವೃದ್ಧಿ ಇಲ್ಲ, ಏನು ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಶೂನ್ಯ. ಓಡಾಡ್ತಾರೆ, ಬರ್ತಾ ಇದ್ದಾರೆ, ಎಲ್ಲ ಜನಗಳು ಸ್ಪಂದಿಸ್ತಾ ಇದ್ದಾರೆ, ಪರವಾಗಿಲ್ಲ. ನಗರದಲ್ಲಿ ಏನ್ ಸಮಸ್ಯೆ ಇದೆ?
ನಗರದ ನೀರಾವರಿಗೆ ಸ್ವಲ್ಪ ಸಮಸ್ಯೆ ಆಗಿರ್ತವೆ. ಸ್ವಲ್ಪ ಅವರ ಬೇಡಿಕೆಗಳು ಸ್ವಲ್ಪ ಅವಾಗ ಒಂದು ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಡಿ ಸಿ ಆಫೀಸ್ ಬರ್ತಾರೆ. ಅಲ್ಲಿ ಬಂದಾಗ ನಾವು ಮಾತಾಡ್ಸ್ಕೊಂಡು ಬರ್ತೀವಿ. ಸಮಸ್ಯೆ ಬೇರೆ ಏನಿಲ್ಲ. ಒಳ್ಳೆ MLA-ನಾ? ಪರವಾಗಿಲ್ಲ. ಈಗ ನಾವು ಕೋಲಾರ ನಗರದ ಪಕ್ಕದಲ್ಲೇ ಇರುವಂತಹ ಬೆತ್ತನಿ ಗ್ರಾಮಕ್ಕೆ ಬಂದಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ. MLA ಕೊತ್ತೂರು ಮಂಜುನಾಥ್ ಅವರು ಈಗ ಕಳೆದ 2 ವರ್ಷದ ಅವಧಿಯಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯ ಜನರೊಂದಿಗೆ ಈಗ ಮಾತನಾಡೋಣ. ಬೆತ್ತನಿ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ, ಏನೇನು ಅಭಿವೃದ್ಧಿ ಆಗಬೇಕು, ಹೇಗೆ ಅಂತ ಜನಕ್ಕೆ ಏನು ಅನುಕೂಲ ಬೇಕು? ಸರ್, ಕುಡಿಯೋ ನೀರಿಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಯಾವುದು ನಿಲ್ಲಿಸಲ್ಲ ಸರಿಯಾಗಿ. ಅಂಗನವಾಡಿ ಸ್ವಲ್ಪ ಇಂಪ್ರೂವ್ ಆಗಬೇಕು. ಮೋರಿ ಸಮಸ್ಯೆ ತುಂಬ ಇದೆ, ನೀರು ಹೋಗ್ತಾ ಇಲ್ಲ. ಅವ ವರ್ಷಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತಾರೆ, ಹಂಗಾಗಿ ತುಂಬಾ ಸಮಸ್ಯೆ ಇದೆ. ನೀರು ಸಲೀಸಾಗಿ ಹೋಗೋದೇ ಇಲ್ಲ. ಇದೊಂದು ರೋಡ್ ಮಾತ್ರ ಚೆನ್ನಾಗಿದೆ. ಇಲ್ಲಿಂದ ನಾವು ಚೊಡದನಹಳ್ಳಿವರೆಗೂ ಹೋಗ್ಬೇಕು ಹಾಲಿಗೆ ಅದಕ್ಕೆ ಇದಕ್ಕೆ ಅಂತ. ಹಂಗಾಗಿ ರೋಡ್ ಸಮಸ್ಯೆ ಇದೆ. ಡಿಸೆಂಬರ್ ತಿಂಗಳಲ್ಲಿ ಬರ್ತಾರೆ, ಅವಾಗ ಒಂದ್ ಸ್ವಲ್ಪ ಮೋರಿಗಳು ಒಂದಿಷ್ಟು ಕಸ ಎತ್ತಿಸ್ತಾರೆ. ನಮ್ಮೂರಲ್ಲಿ ಒಂದು ವಾಟರ್ ಫಿಲ್ಟರ್ ಇಲ್ಲ. ತಿರುಗಿ ವಯಸ್ಸು ಹುಡುಗರು, ವಯಸ್ಸು ಯುವಕರು ನಮ್ಮೂರಲ್ಲಿ ರೋಡ್ ದಾಟಕ್ಕೆ ರೋಡ್ಗೆ ಅನುಕೂಲ ಇಲ್ಲ. ಈಗ ಏನಾದ್ರೆ ಸಡನ್ ಹೆಚ್ಚು ಕಮ್ಮಿ ಆಗೋಯ್ತು ಅಂದ್ರೆ 1.5 ಕಿಲೋಮೀಟರ್ ಹೋಗ್ಬೇಕು ಯೂ ಟರ್ನ್ ಮಾಡ್ಕೊಂಡ್ ಬರ್ಲಿಕ್ಕೆ. ಹಳ್ಳಿಗಳಿಗೆ ಇರೋದೇ ಶಟ್ಲ್ ಬಸ್, ಎಕ್ಸ್ಪ್ರೆಸ್ ಗಾಡಿ ನಮಗೆ ನಿಲ್ಗಡೆ ಇಲ್ಲ. ಹಳ್ಳಿಗಳಿಗೆ ಸಾಮಾನ್ಯವಾಗಿ ಎಕ್ಸ್ಪ್ರೆಸ್ ಗಾಡಿಗಳು ನಿಲ್ಗಡೆ ಕೊಡೋದಿಲ್ಲ, ಅದು ಬಿಡಿ. ನಮ್ಗೆ ಮೇನ್ ಬೇಕಾದ್ರೆ ಯೂ ಟರ್ನ್ ಬೇಕು. ಈ ಬೆತ್ತನಿ ಗ್ರಾಮದಲ್ಲಿ ಏನೇ ಸಮಸ್ಯೆ ಇದೆ? ನಿಮ್ಮ ಗ್ರಾಮ ಪಂಚಾಯತಿಯಿಂದ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ಹೇಗೆ ಏನು ಮಾಡಬೇಕು ಅನ್ಕೊಂಡಿದ್ದೀರಾ? ಈಗ ಸರ್ ನಮ್ದು ಇನ್ನು ಮುಗಿಯೋ ಟೈಮ್ ಬಂದಿದೆ. ನಾವು ಓವರ್ ಟ್ಯಾಂಕ್ ಆಗಿದೆ, ಮನೆ ನಲ್ಲಿ ಆಗೈತೆ. ಸ್ಕೂಲ್ ಒಂದು ಬೇಕಾಯ್ತು ಅಂಗನವಾಡಿಗೆ, ಅದಕ್ಕೆ ಜಾಗ ಇರಲಿಲ್ಲ. ಈಗ ಸಣ್ಣದಾಗ ಅದೇ ನಡೀತಾ ಇದ್ರೆ ಸ್ಕೂಲ್ದು ಏನು ಅನುಕೂಲ ಬೇಕಾಗಿತ್ತು ಅದು ಮಾಡಿಕೊಟ್ಟಿದ್ದೀವಿ. ಈಗ ನಿಮ್ಮ MLA ಬರ್ತಾರ ಕೊತ್ತೂರು ಮಂಜುನಾಥ್? ಇದುವರೆಗೂ ಬಂದೇ ಇಲ್ಲ. ಈಗ ನಾವು ಕೋಲಾರ ವಿಧಾನಸಭಾ ಕ್ಷೇತ್ರದ ಮಡೇರಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಈಗ ಮಾತನಾಡೋಣ. ಈಗ ನಿಮ್ಮ ಮಡೇರಳ್ಳಿ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ? ಇದೇ ರೋಡ್ಗಳಿದೆ, ಮನೆಗಳೆಲ್ಲ ಕಿತ್ತೋಗಿ ಓಡಾಡ್ತಾ ಇರ್ತಾರೆ. ರೋಡ್ ಸರಿಯಿಲ್ಲ, ಏನ್ ಮಾಡ ಹೋಗೋದಾರಲ್ಲಿ ಸರಿಯಿಲ್ಲ, ಅದು ತೊಂದರೆ. ನಿಮ್ಮ MLA ಕೊತ್ತೂರು ಮಂಜುನಾಥ್ ಹಳ್ಳಿಗಳ ಕಡೆ ಏನು ಬರಲ್ವಾ ಈ ಊರಿಗೆಲ್ಲ? ಇಲ್ಲ ಸರ್, ಬರಲ್ಲ. ಯಾವಾಗ ಬಂದಿದ್ರು ಲಾಸ್ಟ್ ಟೈಮ್? ಅದೇ ಅವಾಗ ಬಂದಿದ್ದು. ಯಾವಾಗ? ಓಟ್ ಹಾಕನಾಗ ಏನ್ ರೋಡ್ ನೋಡಿ ಈ ತರ ಮಾಡಿದ್ದಾರೆ ನೋಡಿ, ಎಲ್ಲ ಹಾಗೆ ಕಿತ್ತೋಗಿದೆ. ಇದು ಸರಿಯಾಗಿ ಸೌಕರ್ಯ ಇಲ್ಲ, ಇದಿಲ್ಲ. MLA ಗೆದ್ದಾಗ ಹೋದ್ರು ಈ ಕಡೆ ಇದಿಲ್ಲ, ಓಟ್ ಹಾಕೊಂಡು ಹೋಗಿದೆ, ಈ ಕಡೆ ಡ್ರೆಸ್ ಇಲ್ಲ. ಏನು ಸರ್, ಪ್ರತಿಯೊಂದಕ್ಕೂ ಸಮಸ್ಯೆನೇ, ಎಲ್ಲಿಗೂ ಸಮಸ್ಯೆನೇ. ಈಗ ಏನೋ ಮನೆ ಕಟ್ಟಬೇಕಾದ್ರೆ ಏನು MLA ದೊಡ್ಡದಾಗಿ ಅವಾಗಿದ್ರು, ಏನೋ ನಾವು ಏನೋ ಅನುಕೂಲ ಮಾಡ್ತಾರೆ ಅಂತೇಳಿ ಮಾಡಿದ್ವಿ. ಅವ್ರು ಏನು ಕಿವಿಗೆ ತಗೊಳ್ತಾ ಇಲ್ಲ. ಅವತ್ತಿಗೆ ಗೆದ್ಬಿಟ್ಟು ಹೋಗಿರೋದು ಇವಾಗ ಅವ್ರ ತಲೆನೇ ಇಲ್ಲ. ವಯಸ್ಸಾದವ್ರಿಗೆಲ್ಲ ಪೆನ್ಷನ್ ಬರ್ತಾ ಇದೆ, ನಿಮ್ಮಂಥವ್ರಿಗೆ ಹೇಗೆ? ಏನೋ ಬರ್ತಾ ಇದೆ, ಒಂದ್ ತಿಂಗಳಿಲ್ದ್ರೆ ಒಂದ್ ತಿಂಗಳು ಬರ್ತಾ ಇದೆ. ಅನುಕೂಲ ಆಗ್ತಾ ಇದ ಇಲ್ವಾ? ಏನ್ ಅನುಕೂಲನ ಹಿಂಗೆ ಸರಿಯಾಗಿ ಬರ್ತಾ ಇಲ್ಲ. ಇದು ಏನ್ ಸಮಸ್ಯೆ ಎಲ್ಲ ಕರೆಕ್ಟ್ ಇದೆ, ಈ ಗಲೀಜ್ಗಳೇ ಇರೋದು ಜಾಸ್ತಿ. ಏನ್ ನೀರ್ಕು ಏನ್ ಸಮಸ್ಯೆ ಇಲ್ಲ, ರೋಡ್ ಎಲ್ಲ ಸಮಸ್ಯೆ ಎಲ್ಲಕ್ಕೂ ಚೆನ್ನಾಗಿ ಐತಿ. ನೀವೇ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರಂತೆ, ಎಲ್ಲ ಸರಿ ಮಾಡಿದ್ರಿ ಹಂಗಾರೆ? ಏನಿಲ್ಲ, ಅವಾಗ ಮಾಡ್ತಾ ಇದ್ರಿ, ಈಗ ಅಂತ ಇದೇನ್ ಮಾಡೋದು ಯಾವ್ದು ಇಲ್ಲ. ಜನ ಹೇಳ್ಕೊಂಡಾಗ ಬಾಡಿಗೆ ಅವ್ರು ಬಂದು ಊರ್ಗಳಿಗೆಲ್ಲ ಬೀಳ್ಸಿದ್ರೆ ಎಲ್ರು ಅಷ್ಟೇ, ಎಲ್ರು ಗೆಲ್ತಾರ, ಏನ್ ಬೇಕೋ ಮಾಡ್ಕೊಂಡು ಹೋಗ್ತಾರ. ಯಾರು ಕಷ್ಟ ಏನು ಸುಖ ಏನು ನಿಮ್ಮ ಬಾಧೆ ಏನು ಅಂತ ಯಾರು ನಾವೀಗ ಕೋಲಾರ ವಿಧಾನಸಭಾ ಕ್ಷೇತ್ರದ ಚಲುವನಹಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ. ಯಜಮಾನ, ಈಗ ನಿಮ್ಮ ಚಲುವನಹಳ್ಳಿ ಗ್ರಾಮದಲ್ಲಿ ಏನೇನಿದೆ, ಏನಿಲ್ಲ, ಹೇಗೆ ಅಂತ? ಬಸ್ ಊರಲ್ಲಿ ಏನು ಬರಲ್ಲ, ಗೇಟ್ಗೆ ಹೋಗ್ಬೇಕು. ಇನ್ನು ಕರೆಂಟ್ ಸೌಕರ್ಯವೇ, ನೀರು ಸೌಕರ್ಯ ಎಲ್ಲ ಅನುಕೂಲವಾಗಿದೆ. ರೈತರಿಗೆ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇದೆಯಾ? ರೈತರಿಗೆ ಸರ್ಕಾರದ ಸೌಲಭ್ಯ ಸಿಗುತ್ತಾ? ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಇರೋ ಬೆಲೆ ಅವ್ರೇನು ಹೇಳ್ತಾರೆ ಸರ್ಕಾರದವರು, ನಾವೇನು ಕೊಡಕತ್ತದ, ಮಾರಾಟ ಮಾಡ್ತೀರಿ, ಏನು ಬೆಲೆ ಇದ್ರೆ ಬೆಲೆಗೆ ಹೋಗ್ತದ. ಗೆದ್ದ 2 ವರ್ಷ ಆಯ್ತು. ಇಲ್ಲ, ಬಂದೇ ಇರ್ಲಿಕ್ಕ. ಅದ್ಯಾವಾಗ ಮೊನ್ನೆ ಒಂದ್ಸರಿ ಬಂದಿದ್ರಷ್ಟೇ. ಅದ್ಯಾವ್ದು ಸೈಡ್ ಇಲ್ದಿರೋ ಗಲಾಟ ಅನ್ಬಿಟ್ಟು ತಿರುಗೇನು ಬಂದಿಲ್ಲ. ಓಟ್ ಬರ್ತಾರ, ಕೇಳ್ತಾರ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರ. ಏನು ಸೌಲಭ್ಯ ಮಾಡಲ್ಲ. ಯಾರ ಮತ್ತೆ ಕೇಳೋದು ಜನ, ಏನು ಸಮಯ ಓಟ್ ಗೆದ್ಕೊಂಡು ಹೋಗ್ಬಿಟ್ಟೆ, ಈಗ ತಿರುಗಿ ನೋಡೋಗಿಲ್ಲ, ದುಡ್ಡು ಕೊಟ್ಟಿಲ್ಲ, ನಾ ಸುಮ್ಮನೆ ಹಾಕ್ದೇನೋ ಓಟು ಅಂತ ಕೇಳಿದ್ರು. ಹಳ್ಳಿನಲ್ಲಿ ಏನೇನ್ ಸೌಲಭ್ಯ ಇದೆ? ಸೌಲಭ್ಯನೂ ಇಲ್ಲ ಸರ್, ಎಲ್ಲ ಅನಾನುಕೂಲನೇ ನಮ್ಮ ಗ್ರಾಮದಲ್ಲಿ. ಏನೇನು ಅನುಕೂಲ ಇದೆ? ಎಲ್ಲಾನು ಅನಾನುಕೂಲ. ಒಂದು ಬಸ್ ಅನುಕೂಲ ಇಲ್ಲ, ರೋಡ್ಗಳು ಸರಿಯಾಗಿಲ್ಲ, ಎಲ್ಲಾನು ಅನಾನುಕೂಲನೇ ನಮ್ಮ ಗ್ರಾಮದಲ್ಲಿ. ಬಟ್ ಈ ಊರಲ್ಲಿ ಜನ ಎಲ್ಲ ಓಟನ್ನ ಮಾರ್ಕೊಂಡ್ಬಿಟ್ರಂತೆ ದುಡ್ಡಿಗೆ, ಅದಕ್ಕೆ ಅವರು ನಾನು ದುಡ್ಡು ಕೊಟ್ಟಿಲ್ವಾ ಅಂತಾರಂತೆ.
ಸರ್ ದುಡ್ಡು ಅವ್ರ ಅಪ್ಪನ ಮನೆಯಿಂದ ಅವ್ನು ದುಡ್ಡು ಕೊಟ್ಟಿಲ್ಲ ನಮಗೆ. ನಮ್ಮ ದುಡ್ಡು ಅವ್ನು ನಮಗೆ ಕೊಡೋದು, ನಮ್ಮಿಂದ ಅವನಿಂದ ನಾವಲ್ಲ. ಏನ್ ಮಾಡ್ಬೇಕು, ಏನ್ ಸಮಸ್ಯೆ ಇದೆ? ರೋಡ್ದಿದೆ, ಕರೆಂಟ್ದಿದೆ, ಬೆಟ್ಟದ ಕಡೆ ಮನೆಗಳಿಗೆ ರೋಡ್ ಇಲ್ಲ, ನೀರ್ದು ತುಂಬ ಪ್ರಾಬ್ಲಮ್ ಇದೆ, ಏನೂ ಇಂಪ್ರೂವ್ಮೆಂಟ್ ಇಲ್ಲ. ನಮ್ಮ ಗೇಟಲ್ಲಿ ಬಂದು ಬಸ್ ಸ್ಟಾಪ್ ಕೂಡ ಇಲ್ಲ. ನಮ್ಮ ಗಾಡಿಗಳು ಏನಾದರೂ ಬರಬೇಕು ಅಂತಂದ್ರೂ ಕೂಡ ಒಂದು ಅಂಡರ್ ಪಾಸ್ ಕೂಡ ಇಲ್ಲ. ಇಲ್ಲಿ ಚಲುವನಹಳ್ಳಿಯಿಂದ ಮಾಲೂರು ರೋಡು ಸುಮಾರು ಅಂತಂದರೆ 20 ವರ್ಷದಿಂದನೂ ರೋಡು ಅದು ಹಂಗೆ ಐತೆ. ಆ ರೋಡು ಮಾಡಿಲ್ಲ. ಮತ್ತು ಕೆಲವು ಬಡಬಗ್ಗರಿಗೆ ಮನೆಗಳಿಲ್ಲ. ಏನು ಒಂದು 10 ಪೈಸಾ ಏನು ಮಾಡಿಲ್ಲ ಸದ್ಯಕ್ಕೆ. ಇನ್ಮೇಲೆ ಏನಾದರೂ ಮಾಡ್ತಾರೆ ನೋಡಬೇಕು. ಸುಮ್ಮನೆ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ. ಅಂದರೆ ಒಂದು 10 ಪೈಸಾ ಭಾಗ ಏನೂ ಮಾಡಿಲ್ಲ, ನಮ್ಮೂರಿಗೆ ಅನುಕೂಲ ಏನೂ ಮಾಡಿಲ್ಲ. ಮಶಾಡಿಗೆ ಎಡ ಓಡೋಕೆ ಜಾಗ ಇಲ್ಲ. ತಹಶೀಲ್ದಾರ್ಗೆ ಒಂದು ಅರ್ಜಿ ಕೊಡ್ಬೇಕಾಗಿತ್ತು. ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟು ಸಾಕಾಗಿತ್ತು, ಬಾಟ್ಲೇ ಇಲ್ಲ. ನಾವೀಗ ಕೋಲಾರ ವಿಧಾನಸಭಾ ಕ್ಷೇತ್ರದ ನರಸಾಪುರ ಗ್ರಾಮದಲ್ಲಿದ್ದೇವೆ. ಈ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಅಭಿವೃದ್ಧಿ ಆಗಿದೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯ ಜನರೊಂದಿಗೆ ಈಗ ಮಾತನಾಡೋಣ. ಸರ್, ಈಗ ನಿಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಕೊತ್ತೂರು ಮಂಜುನಾಥ್ ಅವರು MLA ಆಯ್ಕೆಯಾಗಿ 2 ವರ್ಷ ಆಯ್ತು. 2 ವರ್ಷದ ಅವಧಿಯಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದಾರಾ ಇಲ್ವಾ? ಕೋಲಾರ ಕ್ಷೇತ್ರ ಈಗ ಹೇಗಿದೆ? ಸರ್, ಹೇಳ್ಬೇಕಂದ್ರೆ ಕೋಲಾರ ಕ್ಷೇತ್ರದಲ್ಲಿ ಮಂಜಣ್ಣ ಬಂದಲ್ಲಿ ಏನು ಕೆಲಸ ಮಾಡಿಲ್ಲ, ಕೊತ್ತೂರು ಮಂಜುನಾಥ್ ಬಂದಲ್ಲಿ ಏನು ಕೆಲಸ ಮಾಡಿಲ್ಲ. ಒಂದು ಈಗಾಗಲೇ ನೀವು ಅಲ್ಲಿ ನ್ಯೂಸಲ್ಲಿ ಮಾತಾಡ್ತಾ ಇದ್ರೆ ಇಲ್ಲಿ ಇಂಡಸ್ಟ್ರಿಯಲ್ ಆಗಿದೆ ನರಸಾಪುರ ಏರಿಯಾದಲ್ಲಿ, ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಕೂಡ ಒಂದು ಮಾತು ಹೇಳಿದ್ರೆ ಅದು ಸತ್ಯನೇ. ಇವತ್ತಿಗೆ ಏನು ಇಲ್ಲ, ಅವ್ರು ಏನು ಮಾಡೋದಾರೆ, ಯಾವಾಗ ಒಂದ್ಕಿಂತ ಕೂಡ ಬರೆಯಲ್ಲ. ಅವರು ಬರ್ತಾರೆ, ಮೊನ್ನೆ ಗುದ್ಲಿ ಪೂಜೆ ಮಾಡಿದ್ರು, ಇದುವರೆಗೂ ರೋಡ್ ನೋಡಿದ್ರೆ ಅಲ್ಲಿ ಹಾಳಾಗಿದೆ. ಇನ್ನೇನು ಸೌಲಭ್ಯಗಳು, ನ್ಯಾಯವಾಗಿ ನೀರು ಸಿಕ್ಕಲ್ಲ ನಮಗೆ. ಇಂಡಸ್ಟ್ರಿಯಲ್ ಏರಿಯಾದಿಂದ ಸ್ವಲ್ಪ ಮುಂದುವರಿತಾ ಇದೆ. ಪಬ್ಲಿಕ್ ಫ್ಲೋ ಇದೆ ಸದ್ಯಕ್ಕೆ, ಇನ್ನು ಆಗೋದು ತುಂಬಾ ಇದೆ. ತುಂಬಾ ಅಭಿವೃದ್ಧಿ ಆಗ್ಬೇಕು. ಆಗಿರುವಂತ ಅಭಿವೃದ್ಧಿ ಕೆಲಸಗಳ ಬಗ್ಗೆ, ನಿಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರ ಇರೋದ್ರ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ, ಬೇಸರ ಆಗುತ್ತಾ, ಅಸಮಾಧಾನ ಆಗುತ್ತಾ, ಹೇಗೆ? ಸದ್ಯಕ್ಕೆ ತೃಪ್ತಿ ಇದೆ. ಈ ನರಸಾಪುರ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನ್ ಅಭಿವೃದ್ಧಿ ಆಗಿದೆ, ಏನ್ ಸಮಸ್ಯೆ ಇದೆ? ಕೊತ್ತೂರು ಮಂಜುನಾಥ್ ಅವರು ಈಗ ಕಳೆದ 2 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಮಾಡಿದಾರಾ ಇಲ್ವಾ? ಸರ್, ಇದು ಡಬಲ್ ರೋಡ್ ಎಲ್ಲ ಮಾಡಿಸಿದ್ದಾರೆ, ತೊಂದರೆ ಏನಿಲ್ಲ. ಇನ್ನೊಂದು ಸ್ವಲ್ಪ ಊರ್ ಕಡೆ ಬಂದು ಓಡಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಏನು ಪ್ರಾಬ್ಲಮ್ ಇಲ್ಲ ಸರ್, ಆರಾಮಾಗಿ ತನ್ನ ಪಾಡಿಗೆ ತನ್ನ ಕೆಲಸಕ್ಕೆ ನಡೀತಾ ಇದೆ. ನಮ್ಮ ಶಾಸಕರಾದ ಕೊತ್ತೂರು ಮಂಜಣ್ಣವರು ತುಂಬಾ ಅನುದಾನ ತಂದು ರೋಡ್ಗಳು ಮತ್ತೆ ಎಲ್ಲಾ ತರದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೌದಾ? ರೋಡ್ ಎಲ್ಲ ಹಾಳಾಗಿವೆ, ಅವರು ಕ್ಷೇತ್ರದ ಜನರ ಕೈಗೆ ಸಿಗಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಎಲ್ಲಾ ಕ್ಷೇತ್ರದಲ್ಲೂ ಸಿಗ್ತಾರೆ, ಅವರು ಸಿಗ್ತಾ ಇದಾರೆ. ಏನು ಅಭಿವೃದ್ಧಿನೇ ಆಗಿಲ್ಲ. ಹೇಗಿತ್ತು ಹಾಗೆ ಇದೆಯಾ? ಹೇಗಿತ್ತು ಹಾಗೆ ಇದೆ. ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಯಾರ ಕಾರಣ ಇದಕ್ಕೆ? ಎಲ್ಲ ಸರ್ಕಾರನೇ ಕಾರಣ, ಇನ್ಯಾರ ಕಾರಣ? ಅಭಿವೃದ್ಧಿ ಇಲ್ಲಿ ಕಾಣ್ತಾ ಇದೆ ಸರ್, ಎಲ್ಲ ಹಾಗೆ ಇದೆ. ಈಗ ನೋಡ್ತಾ ಇದ್ರಲ್ಲ, ಏನಾದ್ರು ಆಗ್ತಾ ಇದೆಯಾ ಅಭಿವೃದ್ಧಿ? ಇಲ್ಲೂ ಯಾವ್ದು ಅಭಿವೃದ್ಧಿ ಅನ್ನೋದು ಕಣ್ಣು ಕಾಣಿಸ್ತಾನೆ ಇಲ್ಲ ಸರ್. ಕುಡಿಯೋ ನೀರು ಪ್ರಾಬ್ಲಮ್ಮೆ, ವಾರಕ್ಕೊಂದ್ಸರಿ ಬಿಡ್ತಾರ. ಎಲ್ಲ ಇರ್ಬೇಕು ಸರ್ ಅಂತ MLA ಯಾರು ಬಂದಿಲ್ಲ ಸರ್ ಇವಾಗ. ಕೊತ್ತೂರು ಮಂಜುನಾಥ್ ಏನ್ ಇಲ್ಲಿ ಬರ್ತಾ ಇಲ್ವಾ ಹಳ್ಳಿಗಳ ಕಡೆ? ಅವರು ಎಲೆಕ್ಷನ್ ಓಟಕ್ಕೆ ಮಾತ್ರ ಬಂದ ನೋಡಿದೀವಿ ಕಣ್ಣಾರ. ಇತರಿಗೇನ ಎಲೆಕ್ಷನ್ ಬರ್ತಾರೆ ಅನ್ನೋ ಗೊತ್ತಿಲ್ಲ. ಫ್ರೀ ಬಸ್ ನಿಲ್ಸಿ ಸಾಕಷ್ಟೇ. ಫ್ರೀ ಬಸ್ ನಿಲ್ಸಿದ್ರೆ ನಾವೇನ ಸ್ವಲ್ಪ ಜೀವನ ಮಾಡ್ಕೊಂಡ್ವಿ. ಫ್ರೀ ಬಸ್ಸಿಂದ ನಿಮ್ಗೇನ್ ಸಮಸ್ಯೆ? ಹೆಂಗಸರಿಗೆ ಅನುಕೂಲ ಆಗ್ತಾ ಇದೆ. ನಮ್ಗೆ ₹1 ಸಂಪಾದನೆ ಮಾಡಿ ಬೆಳೆದಿದ್ದೀವಿ. ಫಸ್ಟ್ನೇ ಸಿಂಗಲ್ ಹೋಗ್ತಾ ಇದ್ದೇನೆ. ನಾವೀಗ ಕೋಲಾರ ವಿಧಾನಸಭಾ ಕ್ಷೇತ್ರದ ವೇಮಗಲ್ ಗ್ರಾಮದಲ್ಲಿ ಇದ್ದೇವೆ. ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಈ ವೇಮಗಲ್ ಹೋಬಳಿಯ ಜನರೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾತನಾಡೋಣ. ಈಗ ವೇಮಗಲ್ಲು ಕೂಡ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದೆ. ಹಿಂದೆ ಪ್ರತ್ಯೇಕ ಕ್ಷೇತ್ರ ಆಗಿತ್ತು ಕೃಷ್ಣ ಬೈರೇಗೌಡರ ಕಾಲದಲ್ಲಿ. ಈಗ ಹೇಗಿದೆ ಸರ್? ಬೈರೇಗೌಡರ ಕಾಲದಲ್ಲಿ ಚೆನ್ನಾಗಿತ್ತು. ಕೊಟ್ಟೂರು ಪ್ರಕಾಶ್ ಬಂದಾಗ ಸ್ವಲ್ಪ ಚೆನ್ನಾಗಿತ್ತು. ಈಗ ಬಂದಿರೋ MLA ಈ ಪಟ್ಯಕ್ಕೆ ಬರೋದೇ ಇಲ್ಲ, ಈ ಕಡೆ ಬರೋದೇ ಇಲ್ಲ. ಎಲ್ಲಿ ಯಾವ ಹಳ್ಳಿನಾಗ ಏನಾಯ್ತು ಸಮಸ್ಯೆ ಅಂತ ನೋಡೋದೇ ಇಲ್ಲ ಅಂತ MLA ಇರೋದು ಈಗ ಕೊತ್ತೂರು ಮಂಜುನಾಥ್. ಬಟ್ ಈಗ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ MLA, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಫಂಡ್ ತಂದು ಅಭಿವೃದ್ಧಿ ಮಾಡ್ಬೋದಲ್ವಾ? ಮಾಡ್ಬೋದು, ಅವ್ರು ಬರ್ತಾನೆ ಇಲ್ಲ ಈ ಕಡೆ ಏನಿಲ್ಲ. ಶ್ರೀನಿವಾಸ ಗೌಡರದ್ದು ಏನಿಲ್ಲ. ಮೊದಲು ವರ್ತೂರು ಪ್ರಕಾಶ್ ಇದ್ರು, ಚೆನ್ನಾಗಿತ್ತು. ಆಗ ಮಾಡಿರೋ ರಸ್ತೆಗಳ ಅಭಿವೃದ್ಧಿಗಳೇ. ಈಗ ಯಾವುದು ಹೊಸ ಟೆಂಡರ್ಗಳು ಯಾವುದು ಇಲ್ಲ. ಪುಣ್ಯಾತ್ಮ ಒಂದು ಸಾಯ್ಲಿ ಬದುಕಲಿ, ಒಂದು ಮದುವೆ ಆಗಲಿ, ಇಲ್ಲಿ ಬಂದು ಕಷ್ಟ ಸುಖ ನೋಡ್ಬಿಟ್ಟೆ ಹೋಗೋರು. ಕೊರ್ತೂರು ಪ್ರಕಾಶ್ ಅಣ್ಣವರು ಕೋಲಾರ್ಗೆ ಹಾಸ್ಪಿಟಲ್ ತಂದಿದ್ದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲು. ನಮ್ಮ ವೇಮಗಲ್ ಹತ್ರ ಪೆರ್ಜನಹಳ್ಳಿ ಕೆರೆಗೆ ಫಂಡ್ ತಂದಿದ್ದಾರೆ. ಮತ್ತೆ ನೋಡಿ, ಇದು ಇಂದಿರಾ ಕ್ಯಾಂಟೀನ್ ಇದು ರೆಡಿ ಆಗ್ತಾ ಇದೆ ಸರ್. ಇವಾಗ 10 ಇಯರ್ಸಿಂದ ಇಲ್ಲಿ ಲಾಸ್ಟ್ ಟೈಮು ಶ್ರೀನಿವಾಸ ಗೌಡ್ರಿದ್ರು. ಅವರು ಅಭಿವೃದ್ಧಿ ಏನೋ ಅಷ್ಟೊಂದೇನೋ ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಈಗ ಈ ಕೊತ್ತೂರು ಮಂಜು ಅವರು ಬಂದಾಗ ಅಭಿವೃದ್ಧಿಯನ್ನು ಜಾಸ್ತಿನೇ ಮಾಡ್ತಾ ಇದ್ದಾರೆ.
ಈಗ ಯಾರು ತರದಿರೋಷ್ಟು ಫಂಡ್ ತಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕೋಲಾರನ. ಅವ್ರಿಗೆ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅವ್ರು ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಇವ್ರು ಮಾಡ್ತಾರೆ, ಯಾರೋ ಕೊತ್ತೂರು ಮಂಜು ಅವ್ರು ಮಾಡ್ತಾರೆ. ಇವೆಲ್ಲವೂ ಕೋಲಾರ ಕ್ಷೇತ್ರದ ಜನರ ಅಭಿಪ್ರಾಯಗಳು. ಮುಖ್ಯವಾಗಿ ಕೋಲಾರ ಕ್ಷೇತ್ರದಲ್ಲಿ ರಸ್ತೆ, ಕುಡಿಯುವ ನೀರು, ಚರಂಡಿ ಸೇರಿದಂತೆ ಬೇರೆ ಬೇರೆ ಮೂಲಸೌಕರ್ಯಗಳ ಸಮಸ್ಯೆ ಇದೆ ಅಂತೇಳಿ ಜನ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. MLA ಕೊತ್ತೂರು ಮಂಜುನಾಥ್ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಕೆಲಸಗಳನ್ನ ಕಳೆದ 2 ವರ್ಷದ ಅವಧಿಯಲ್ಲಿ ಮಾಡಿಲ್ಲ. ಮುಂದಿನ 3 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಮಾತ್ರ MLA ಕೊತ್ತೂರು ಮಂಜುನಾಥ್ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಮುಂದಿನ 3 ವರ್ಷದ ಅವಧಿಯಲ್ಲಿ ಕೋಲಾರ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುವ ಹೊಣೆಗಾರಿಕೆ ಈಗ MLA ಕೊತ್ತೂರು ಮಂಜುನಾಥ್ ಮೇಲಿದೆ. ಬೆಂಗಳೂರಿಗೆ ಸಮೀಪದಲ್ಲೇ ಇರುವಂತಹ ಕೋಲಾರ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವಾಗಿ ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ಆಗೂ ಕೂಡ ಅಭಿವೃದ್ಧಿಪಡಿಸುವಂತ ಅವಕಾಶ ಕೂಡ ಕೋಲಾರದ MLA ಕೊತ್ತೂರು ಮಂಜುನಾಥ್ ಅವರಿಗೆ ಇದೆ. ಹೀಗಾಗಿ ಈ ಅವಕಾಶವನ್ನ ಹೇಗೆ ಅವರು ಬಳಸ್ಕೊಳ್ತಾರೆ ಅನ್ನೋದನ್ನ ಮುಂದಿನ 3 ವರ್ಷಗಳಲ್ಲಿ ಜನ ಕಾದ್ ನೋಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಕೋಲಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.